ನ್ಯೂ ಹೋಪ್ ಟಿವಿ ವೀಕ್ಷಿಸುತ್ತಿರುವಂಥ ಎಲ್ಲರಿಗೂ ನಿರೀಕ್ಷೆಯ ವಾಕ್ಯ ಎಂಬಂಥ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ಈ ದಿನದಲ್ಲಿ ತಮ್ಮೆಲ್ಲರನ್ನ ನೋಡುವುದರಲ್ಲಿ ಸಂತೋಷವುಳ್ಳವನಾಗಿದ್ದೇನೆ. ಶಾಲೋಮ್, ನಿಮಗೆ ಸಮಾಧಾನವಾಗಲಿ. ಈ ದಿನ ದೇವರ ವಾಕ್ಯದ ಧ್ಯಾನಕ್ಕಾಗಿರುವಂಥ ವಿಷಯ, ಕರ್ತನು ನಿಮಗೆ ಗುರಾಣಿಯಾಗಿರುವರು. ಅದಕ್ಕೆ ಆಧಾರವಾಗಿ ಆದಿಕಾಂಡ 15ನೇ ಅಧ್ಯಾಯ 1ನೇ ವಚನ. ಈ ಸಂಗತಿಗಳು ನಡೆದ ಮೇಲೆ ಅಬ್ರಹಾಮನಿಗೆ ದರ್ಶನದಲ್ಲಿ ಯೆಹೋವನ ವಾಕ್ಯ ಉಂಟಾಯಿತು. ಏನೆಂದರೆ, ಅಬ್ರಹಾಮನೇ, ಭಯಪಡಬೇಡ, ನಾನು ನಿನಗೆ ಗುರಾಣಿಯಾಗಿದ್ದೇನೆ. ನೋಡ್ರಿ, ದೇವರು ಅಬ್ರಹಾಮನನ್ನ ಕರೆದು ಅವನಿಗೆ ದೊಡ್ಡ ವಾಗ್ದಾನಗಳನ್ನು ಕೊಟ್ಟು ಅವನನ್ನು ನಡೆಸುತ್ತಿರುವಾಗ ಅವನ ಹೃದಯದಲ್ಲಿ, ಮನಸ್ಸಿನಲ್ಲಿ ಒಂದು ಭಯ ಉಂಟಾಯಿತ್ರಿ. ನೋಡ್ರಿ, ಅಬ್ರಹಾಮನಿಗೆ ನಾವು ಹೇಳ್ತೇವೆ ನಂಬಿಕೆಯ ವೀರ, ನಂಬಿಕೆಯ ತಂದೆ. ಆದರೆ ನಂಬಿಕೆ ವೀರರಿಗೂ ಕೆಲವೊಂದು ಸಾರಿ ಭಯ ಬರಬಹುದು. ಆದರೆ ಈ ಭಯ ನಮ್ಮನ್ನು ಆಳ್ವಿಕೆ ಮಾಡಲು ಬಿಡಬಾರದು. ಭಯ ಬಂದಾಗ ನಾವು ದೇವರ ವಾಗ್ದಾನವನ್ನು ಹಿಡಿದುಕೊಳ್ಳಬೇಕು. ಇಂದು ಅನೇಕ ರೀತಿಯ ಭಯಗಳನ್ನು ನಾವು ನೋಡುತ್ತಿದ್ದೇವೆ. ಪ್ರತಿದಿನ ಏನಾದರೂ ಒಂದು ಭಯ ನಮ್ಮನ್ನು ಕಾಡುತ್ತದೆ. ಕೆಲವರಿಗೆ ಆರೋಗ್ಯದ ಭಯ, ಭವಿಷ್ಯದ ಭಯ, ಉದ್ಯೋಗದ ಭಯ, ಕುಟುಂಬದ ಭಯ, ಮಕ್ಕಳ ವಿಷಯದ ಭಯ, ಹಣಕಾಸಿನ ಭಯ, ಒಂಟಿತನದ ಭಯ. ಹೀಗೆ ಭಯವು ಹಲವು ರೂಪಗಳಲ್ಲಿ ಬರುತ್ತದೆ. ಆದರೆ ಎಲ್ಲ ಭಯಗಳ ಮಧ್ಯದಲ್ಲಿ ದೇವರು ನಮಗೆ ಹೇಳುತ್ತಿರುವ ಒಂದೇ ಒಂದು ಮಾತು, ನನ್ನ ಮಗನೇ, ನನ್ನ ಮಗಳೇ, ಭಯಪಡಬೇಡ, ನಾನು ನಿನಗೆ ಗುರಾಣಿಯಾಗಿದ್ದೇನೆ. ಈ ಗುರಾಣಿ ಅಂದರೆ ಯುದ್ಧದಲ್ಲಿ ಶತ್ರುವಿನ ದಾಳಿಯಿಂದ ಒಂದು ಸಂರಕ್ಷಿಸುವಂಥ ಸಾಧನ. ಬಾಣವು ಯೋಧನ ಕಡೆ ಬರ್ತದೆ, ಆದರೆ ಗುರಾಣಿಯ ಮಧ್ಯದಲ್ಲಿ ನಿಂತರೆ ಅದು ತಡೆಯುವಂಥದ್ದಾಗಿದೆ. ಹಾಗೆ ದೇವರು ನಮ್ಮ ಜೀವನದ ಮುಂದೆ ಗುರಾಣಿಯಾಗಿ ನಿಲ್ಲುತ್ತಾರಂತೆ. ಅದರ ಅರ್ಥ, ನಿನಗೆ ಹೋರಾಟ ಇರುವುದಿಲ್ಲ, ಯಾವ ಬಾಣಗಳು ಬರೋದಿಲ್ಲ, ವಿರೋಧಗಳು ಬರೋದಿಲ್ಲ ಅಲ್ಲ. ಅನೇಕ ಕಾರ್ಯಗಳು ಬರಬಹುದು, ಕಷ್ಟಗಳು ಬರಬಹುದು, ನಷ್ಟಗಳು ಬರಬಹುದು, ವಿರೋಧಿಗಳು ಬರಬಹುದು, ವಿರೋಧಿಯ ಬಾಣಗಳು ನಮ್ಮ ವಿರುದ್ಧವಾಗಿ ಎಸೆಯಬಹುದು. ಆದರೆ ದೇವರು ಗುರಾಣಿಯಾಗಿದ್ದರೆ ಯಾವುದು ನಮ್ಮನ್ನು, ಯಾವ ಕೇಡು ನಮ್ಮನ್ನು ಮುಟ್ಟಲಿಕ್ಕೆ ಸಾಧ್ಯವಿಲ್ಲ. ಶಿಷ್ಯರ ಜೀವಿತದಲ್ಲಿ ಒಂದು ರಾತ್ರಿ ದೊಡ್ಡ ಬಿರುಗಾಳಿ ಬಂತ್ರಿ. ದೋಣಿಯಲ್ಲಿ ಪ್ರಯಾಣಿಸುತ್ತಿದ್ದಾಗ ಬಲವಾಗಿ ಗಾಳಿ ಬೀಸಿತು. ಸಮುದ್ರ ಅಲ್ಲೋಲ ಕಲ್ಲೋಲವಾಯಿತು. ಅವರು ಭಯದಿಂದ ತುಂಬಿದರು. ಅಂಥ ಸಮಯದಲ್ಲಿ ಯೇಸು ಸ್ವಾಮಿ ಸಮುದ್ರದ ಮೇಲೆ ನಡೆದು ಬರುತ್ತಿರುವಾಗ ಅವರು ತಿಳ್ಕೊಂಡ್ರು, ಇನ್ನು ಯಾವುದೋ ಒಂದು ದೆವ್ವ ಬರುತ್ತಿದೆ ಎಂಬುದಾಗಿ, ಭೂತ ಭೂತ ಎಂಬುದಾಗಿ ಕೂಗಿದ್ರು. ಇನ್ನು ಮತ್ತಷ್ಟು ಭಯಪಟ್ಟರು. ದೇವರು ಹೇಳಿದ್ರು, ಹೇಯ್, ಭಯಪಡಬೇಡ್ರಿ, ನಾನೇ, ಧೈರ್ಯವಾಗಿರ್ರಿ. ಪ್ರೀತಿಯುಳ್ಳ ದೇವ ಜನರೇ, ನಿಮ್ಮ ಪ್ರಯಾಣದ ಮಧ್ಯದಲ್ಲಿ ಕೂಡ, ನಿಮ್ಮ ಜೀವಿತದಲ್ಲಿ ಕೂಡ ಬಿರುಗಾಳಿ ಬಂದಿರಬಹುದು, ಉದ್ಯೋಗದಲ್ಲಿ ಸಮಸ್ಯೆಗಳು ಬಂದಿರಬಹುದು, ಸಾಲದ ತೊಂದರೆ ಅನುಭವಿಸುತ್ತಿರಬಹುದು, ಆರೋಗ್ಯದ ಒಂದು ಸವಾಲು ಎದುರಿಸುತ್ತಿರಬಹುದು, ಸಂಬಂಧಗಳಲ್ಲಿ ನೋವು, ಅರ್ಥವಾಗದ ಪರಿಸ್ಥಿತಿ ಇರಬಹುದು. ಆದರೆ ದೇವರು ಹೇಳುತ್ತಿದ್ದಾರೆ, ಭಯಪಡಬೇಡ್ರಿ, ನಾನು ನಿಮ್ಮ ಜೊತೆ ಇದ್ದೇನೆ, ಎಲ್ಲವೂ ಸರಿಯಾಗ್ತದೆ. ಬಿರುಗಾಳಿ ದೊಡ್ಡದಾಗಿರಬಹುದು, ಆದರೆ ಬಿರುಗಾಳಿಗಿಂತ ನನ್ನ ಯೇಸು ಇನ್ನು ಬಲು ದೊಡ್ಡವರು. ಭಯ ಬಂದಾಗ ನಾವೇನು ಮಾಡಬೇಕು? ದಾವೀದನು ಕೀರ್ತನೆ 56:3ನೇ ವಚನದಲ್ಲಿ ಹೀಗೆ ಹೇಳುತ್ತಾನೆ, ನನಗೆ ಹೆದರಿಕೆ ಉಂಟಾದಾಗ ನಿನ್ನನ್ನೇ ಆಶ್ರಯಿಸಿಕೊಳ್ಳುವೆನು. ನಿಮ್ಮ ಜೀವಿತದಲ್ಲಿ ಭಯ ಬಂದಾಗ ನೀವು ಯಾರನ್ನು ಆಶ್ರಯಿಸಿಕೊಳ್ಬೇಕ್ರಿ? ದೇವರನ್ನು ಆಶ್ರಯಿಸಿಕೊಳ್ಳ್ರಿ. ಇದುವೇ ನಂಬಿಕೆಯ ಜೀವನ. ಭಯ ಬಂದಾಗ ಅದನ್ನು ಮರೆ ಮಾಡುವುದಲ್ಲ, ಅದನ್ನು ದೇವರ ಮುಂದೆ ತಕ್ಕೊಂಡು ಬನ್ರಿ. ಕರ್ತನೇ, ನನಗೆ ಭಯವಾಗುತ್ತಿದೆ, ಆದರೆ ನಿನ್ನ ವಾಗ್ದಾನವನ್ನು ನಾನು ನಂಬುತ್ತೇನೆ. ಇದನ್ನು ಹೇಗೆ ಎದುರಿಸುವುದು ನನಗೆ ಗೊತ್ತಿಲ್ಲ, ದಯವಿಟ್ಟು ನನಗೆ ಸಹಾಯ ಮಾಡ್ರಿ ಎಂಬುದಾಗಿ ಕೇಳಿಕೊಂಡು ಹೆಜ್ಜೆ ಇಟ್ಟು ನೋಡ್ರಿ,
ದೇವರು ನಿಮ್ಮ ಜೀವಿತದಲ್ಲಿ ಒಂದು ದೊಡ್ಡ ಬ್ರೇಕ್ ಥ್ರೂ ಅನ್ನು ಕೊಡುತ್ತಾರೆ. ಭಯಕ್ಕೆ ದೊಡ್ಡ ಉತ್ತರ ಏನಂದರೆ ಪ್ರಾರ್ಥನೆ. ಭಯದ ಸುದ್ದಿಯನ್ನು ಕೇಳುವಾಗ ಆಗಾಗ ದೇವರ ವಚನ ಓದ್ರಿ, ದೇವರ ವಾಕ್ಯವನ್ನು ಕೇಳ್ರಿ. ಏಕೆಂದರೆ ದೇವರ ವಾಕ್ಯವೇ ನಮ್ಮ ಭಯವನ್ನು ಹೋಗಲಾಡಿಸುವಂಥದ್ದು. ಪ್ರೀತಿಯುಳ್ಳ ದೇವ ಜನರೇ, ಕರ್ತನು ನಿಮ್ಮ ಜೀವಿತದಲ್ಲಿ ಅದು ಯಾವುದೇ ಭಯ ಇರಲಿ, ಆ ಎಲ್ಲ ಭಯಗಳನ್ನು ದೇವರು ತೆಗೆದು ಹಾಕಲಿಕ್ಕಿದ್ದಾರೆ. ಇದುವರೆಗೂ ನಿಮ್ಮನ್ನು ನಡೆಸಿದಂಥ ಎಬಿನೇಜರ್ ಅವರು ನಿಮ್ಮನ್ನು ಕೈ ಬಿಡೋದೇ ಇಲ್ಲ, ಕರ ಹಿಡಿದು ನಡೆಸುತ್ತಾರೆ. ನಿನ್ನ ಹೋರಾಟ, ಸವಾಲು, ಪ್ರತಿಯೊಂದು ಕಾರ್ಯಗಳಲ್ಲಿ ನೀನು ಭಯಪಡದೆ ದೇವರನ್ನ ನಂಬಿ ಒಂದೊಂದು ಹೆಜ್ಜೆ ಇಟ್ಟುಕೊಂಡು ಮುಂದೆ ಹೋಗುವುದಾದರೆ ಸ್ತೋತ್ರ, ದೇವರು ನಿನಗೆ ಗುರಾಣಿ ಆಗಿರುತ್ತಾರೆ. ಆದುದರಿಂದ ಪ್ರೀತಿಯುಳ್ಳ ದೇವ ಜನರೇ, ಭಯಪಡಬೇಡ್ರಿ. ದೇವರು ನಿಮ್ಮನ್ನು ಕಾಪಾಡಿ ನಡೆಸಲಿಕ್ಕಿದ್ದಾರೆ. ದೇವರನ್ನು ಗಟ್ಟಿಯಾಗಿ ಹಿಡಿದುಕೊಳ್ಳ್ರಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಲೋಕದಲ್ಲಿ ವಾಸ ಮಾಡುವ ನಮ್ಮ ತಂದೆಯಾದ ದೇವರೇ, ನೀವು ಒಳ್ಳೆಯ ದೇವರು. ನಮ್ಮ ಜೀವಿತದಲ್ಲಿ ಅನೇಕ ಭಯಗಳನ್ನು ನಾವು ಎದುರುಗೊಳ್ಳುತ್ತಿದ್ದೇವಪ್ಪ. ಆದರೆ ಆ ಭಯದ ಸಂದರ್ಭದಲ್ಲಿ ನೀವು ನಮಗೆ ಗುರಾಣಿಯಾಗಿದ್ದೀರಾ. ಅಬ್ರಾಹ್ಮನಿಗೆ ನೀವು ಹೇಳಿದಂತೆ, ಭಯಪಡಬೇಡ, ನಾನು ನಿನಗೆ ಗುರಾಣಿಯಾಗಿದ್ದೇನೆಂಬುದಾಗಿ. ಹೌದಪ್ಪ, ನೀವೇ ನಮಗೆ ಗುರಾಣಿಯಾಗಿದ್ದು ನಮ್ಮ ಕರ ಹಿಡಿದು ನಡೆಸ್ರಿ. ಪ್ರತಿಯೊಂದು ಕಾರ್ಯಗಳಲ್ಲಿ ನಮಗೆ ಜಯವನ್ನು, ಒಂದು ಬಿಡುಗಡೆಯನ್ನು, ಒಂದು ಅದ್ಭುತವನ್ನು ನಮ್ಮ ಜೀವಿತದಲ್ಲಿ ಮಾಡ್ರಿ. ದೇವರೇ, ಈ ವಿಡಿಯೋನ ವಾಚ್ ಮಾಡುತ್ತಿರುವ ಎಲ್ಲ ದೇವ ಜನರಿಗಾಗಿ ನಾವು ಪ್ರಾರ್ಥಿಸ್ತೇವೆ. ಅವರನ್ನು ಕಾಡಿಸುವ, ಪೀಡಿಸುವ ಸಕಲ ಭಯಗಳು ಅವರನ್ನು ಬಿಟ್ಟು ನೀಗಿ ಹೋಗಲಿ, ಒಂದು ಅದ್ಭುತ ನಡೆಯಲಿ. ನಮ್ಮ ಪ್ರಾರ್ಥನೆ ಕೇಳಿದ್ದಕ್ಕಾಗಿ ಸ್ತೋತ್ರ. ಯೇಸುವಿನ ಹೆಸರಿನಲ್ಲಿ ತಂದೆಯೇ, ಆಮೇನ್.